So all of this is to get attention for that. Thank you. And God, if you're watching, I'm trying to find you. Please help me build this. Only you can save us now. We don't have any words left. Only you can save us. God, come find me soon. ಸೊ ನಿಮ್ಮ ಹಿಂದೆ ನೋಡಿದ್ರೆ ಎಲ್ಲರಿಗೂ ಅಲ್ಲೇ ನಿಂತ್ಕೊಂಡು ಎಲ್ಲರೂ ಏನೇನೋ ತಗೊಳ್ತಾ ಇದ್ದಾರೆ. ಸೊ ನಮ್ಮ ಕ್ವೆಶನ್ ಕೇಳ್ಬೇಕಂದ್ರೆ ವಾಟ್ ಆರ್ ವಿ ಡೂಯಿಂಗ್ ದಿಸ್ ಫಾರ್ ಫಸ್ಟ್? ಯಾಕೆ ನಾವು ಮಾಡ್ತಾ ಇದ್ದೀವಿ, ಇದು ಯಾಕೆ ಮಾಡಿದ್ದೀವಿ ಅದು ಕೇಳ್ಕೊಳ್ಳಿ ಫಸ್ಟು. ನಿಮ್ಗೆಲ್ಲರಿಗೂ ಹೇಟ್ ಸ್ಪೀಚ್ ಬಿಲ್ದು ಗೊತ್ತಾಗಿದೆಯಾ? ಇವಾಗಲೇ ಏನು ಮಾಡಿ, ನಿಮ್ಮ ಫೋನ್ ತೊಗೊಂಡ್ಬಿಟ್ಟು ಗೂಗಲ್ ಮಾಡಿ ಸ್ವಲ್ಪ ಹೇಟ್ ಸ್ಪೀಚ್ ಬಿಲ್ ಕರ್ನಾಟಕನಲ್ಲಿ ಏನಿದೆ ಅಂತ. 1 ಸೆಕೆಂಡ್, ಯಾರು ಗೊತ್ತಿಲ್ಲ ಅದಕ್ಕೆ ನಾನು ಕೇಳಿದೆ ಎಲ್ಲರಿಗೂ ಆಚೆ, ಅವ್ರಿಗೆ ಗೊತ್ತಿಲ್ಲ ಅದಕ್ಕೆ ನೀವು 1 ಸೆಕೆಂಡ್ ಗೂಗಲ್ ಮಾಡಿ ನೋಡಿ ಹೇಟ್ ಸ್ಪೀಚ್ ಬಿಲ್ ಕರ್ನಾಟಕ ಏನಂತ. ಸೊ ಜಸ್ಟ್ 1 ಸೆಕೆಂಡ್ ತಗೊಳ್ಳಿ ಎಲ್ಲರೂ, ಇಫ್ ಯು ನೋ. ಯಾಕಂದ್ರೆ ಇದು ಗೊತ್ತಿಲ್ಲ ಅಂದ್ರೆ ಇಟ್ ಇಸ್ ಪಾಯಿಂಟ್ಲೆಸ್. ಅದೇ ಬಟ್ ಕನ್ನಡದಲ್ಲಿ ಹೇಳಿದ್ರೆ ಅದನ್ನ ಇನ್ನೂ ಅವ್ರಿಗೆ ಗೊತ್ತಾಗುತ್ತೆ, ಇನ್ನೂ ಜಾಸ್ತಿ ಫಾಸ್ಟ್ ಆಗಿ ಗೊತ್ತಾಗುತ್ತೆ. ಅದಕ್ಕೆ ನಾನು ಇದು ಮಾಡಿದೆ. ಇವಾಗ ಏನ್ ಮಾಡೋದು ಅಂತ ಕೇಳ್ತೀನಿ. ಹೇಟ್ ಸ್ಪೀಚ್ ಬಿಲ್ ಅಂದ್ರೆ ನೋಡಿದ್ರ ನೀವು? ಓಕೆ, ನೀವೇ ನಾನು ಡೈರೆಕ್ಟ್ಲಿ ಹೇಳ್ತೀನಿ. ಹೇಟ್ ಸ್ಪೀಚ್ ಬಿಲ್ ಏನಂದ್ರೆ, ನೀವು ಏನು ಗವರ್ಮೆಂಟ್ ಅಗೇನ್ಸ್ಟ್, ಯಾರಿಗೂ ಅಗೇನ್ಸ್ಟ್ ಏನು ಹೇಳಂಗಿಲ್ಲ. ಈದರ್ ಆನ್ ಸೋಷಿಯಲ್ ಮೀಡಿಯಾ, ಸಿನಿಮಾ ಆರ್ ನ್ಯೂಸ್. ನೀವು ಸಿನಿಮಾನಲ್ಲಿ ಗವರ್ಮೆಂಟ್ ಅಗೇನ್ಸ್ಟ್ ಏನು ಹೇಳಂಗಿಲ್ಲ, ನೀವು ಇದು ಲಾ ಅಂತ ತೋರ್ಸಂಗಿಲ್ಲ, ನೀವು ಲೀಗಲ್ ಆಗಿ ಏನು ತೋರ್ಸಂಗಿಲ್ಲ. ಅದು ಅಂದರೆ ನೀವು ಏನು ಹಾಕ್ತೀರಾ ಸಿನಿಮಾನಲ್ಲಿ, ನೀವು ಏನು ಮಾತಾಡ್ತೀರಾ, ಹೇಗೆ ಚೇಂಜ್ ತೊಗೊಂಡು ಬರ್ತೀರಾ. ನಾವು ಸಪೋಸ್ ಏನೋ ಆಗ್ತಾ ಇದ್ರೆ ಅವರು ಇದು ಹೇಟ್ ಸ್ಪೀಚ್ ಬಿಲ್ಲಲ್ಲಿ ನೀವು ಡೈರೆಕ್ಟ್ 7 years ಜೈಲ್. ಅದು ಏನು ಹೇಳ್ತೀರಾ ಅದೂ ಗೊತ್ತಿಲ್ಲ ಅದರಲ್ಲಿ. ಯು ಕ್ಯಾನ್ ಏನು ಬರೆದ್ರೂ ಅವ್ರಿಗೆ ಇಷ್ಟ ಆಗಲಿಲ್ಲ ಅಂದರೆ ಫಿನಿಶ್. ಸೊ ಇವತ್ತು ರಾಂಗ್ ವರ್ಡ್ಸ್ ಸಾಂಗ್ ರಿಲೀಸ್ ಯಾಕೆ ಮಾಡಿದ್ವಿ ಅಂದರೆ, ಕರ್ನಾಟಕದಲ್ಲಿ ಹೇಟ್ ಸ್ಪೀಚ್ ಬಿಲ್ ಅಂತ ಒಂದು ಬಂದಿದೆ. ಅಕಸ್ಮಾತ್ ನಿಮ್ಗೆ ಗೊತ್ತಿಲ್ಲ ಅಂದರೆ, ಹೇಟ್ ಸ್ಪೀಚ್ ಬಿಲ್ ಬರೀ ಕರ್ನಾಟಕದಲ್ಲಿ ಬಂದಿದೆ. ಅದು ಏನು ಹೇಳುತ್ತೆ ಅಂದರೆ, ನೀವು ಏನು ಗವರ್ಮೆಂಟ್ ಅಗೇನ್ಸ್ಟು, ಏನು ಯಾರ ಅಗೇನ್ಸ್ಟು ಏನು ಹೇಳಂಗಿಲ್ಲ. ಏನದು ಪ್ಯಾರಾಮೀಟರ್ಸ್ ಹೇಟ್ ಸ್ಪೀಚ್ ಅಂದರೆ ಏನು ಅದನ್ನು ಸರಿಯಾಗಿ ಹೇಳಿಲ್ಲ. ಅದು ತುಂಬ ಬ್ರಾಡಾಗೆ ಹೇಳಿದ್ದಾರೆ. ಸೊ ಅಂದರೆ ನೀವು ಕ್ರಿಟಿಸೈಸ್ ಮಾಡೋಂಗಿಲ್ಲ, ನೀವು ಏನು ತಪ್ಪಾಗ್ತದೆ ಅದನ್ನು ಹೇಳಂಗಿಲ್ಲ, ನೀವು ಲೀಗಲ್ ಆಗಿ ಇನ್ನೂ ತೋರ್ಸಂಗಿಲ್ಲ, ಡೈರೆಕ್ಟ್ 7 years ಜೈಲು. ಸೊ ಅಂದರೆ ಏನು, ಸಿಂಪಲ್ ಸೆನ್ಸರ್ಶಿಪ್ ಎಲ್ಲ ಸಿನಿಮಾನಲ್ಲಿದ್ದಾರೆ. ಸೊ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಸಿನಿಮಾಗವ್ರಿಗೆ, ನೀವು ಹೇಟ್ ಸ್ಪೀಚ್ ಅಂದರೆ ಏನು ಬರ್ಬೋದು ಅಂದರೆ, ನೀವು ಪೊಲೀಸ್ನೂ ತೋರ್ಸಂಗಿಲ್ಲ, ಇದು ಸುಪ್ರೀಂ ಕೋರ್ಟು ಲಾಯರ್ಸು ಕಚೇರಿ ಅದೇನು ತೋರ್ಸಂಗಿಲ್ಲ. ಸೊ ನೀವು ಏನು ತೋರಿಸ್ತೀರಾ ಸಿನಿಮಾನಲ್ಲಿ, ಏನು ತೋರಿಸ್ಬೋದು? ನಾವು ಮೇನ್ ಕ್ರಕ್ಸ್ ಓದಿದ್ದೀನಿ. ಅಂದರೆ ಬ್ರಾಡ್ ಎಕ್ಸ್ಪ್ಲನೇಷನ್ ಅಲ್ಲಿ ಇಲ್ಲ, ಡೀಟೇಲ್ ಆಗಿ ಓದಕ್ಕೆ ಆಗೋದು ಇಲ್ಲ, ಅದು ಡೀಟೇಲ್ ತೋರಿಸೋದಿಲ್ಲ ಅವರು. ಎಸ್ ಸರ್. ಸರ್ ಅದು ಕರೆಕ್ಟ್ ಸರ್. ಎಸ್ ಸರ್, ಅದು ಬೆಂಕಿ ಹಚ್ಚೋಂಗಿಲ್ಲ. ಕರೆಕ್ಟ್ ಸರ್. ಕರೆಕ್ಟ್ ಸರ್, ಅಫ್ಕೋರ್ಸ್. ಎಸ್ ಸರ್. ಸೊ ಅದು ನೀವು ಆ್ಯಕ್ಚುಲಿ ನೀವು ಓಕೆ ಸರ್, ಓಕೆ. ಸೊ ನಾವು ಓಕೆ, ಎಸ್ ಸರ್. ಬಟ್ ಇಟ್ ಇಸ್ ದ ನೀವು ಅರ್ಥ ಮಾಡ್ಕೋಬೇಕು. ಇಲ್ಲ, ಆಗಿದೆ ಸರ್, ಆಕ್ಟಿವ್ ಆಗಿದೆ. ಓಕೆ, ದೆನ್ ಅಟ್ಲೀಸ್ಟ್ ನಾವು ಅಂದ್ರೆ ಅದು ಹಂಗಾಗಿದ್ರೆ ದಟ್ ಅವ್ರು ಹೇಳಿದ್ದಾರೆ ನ್ಯೂಸ್ ಅಲ್ಲಿ ಬಂದಿತ್ತು ದಟ್ ಆಲ್ರೆಡಿ ಪಾಸ್ಟ್ ಅಂತ. ಓಕೆ ಆಕ್ಟಿವ್ ಆಗಿಲ್ಲ ಅಂದ್ರೆ ನಮ್ಮ ಹತ್ರ ಇನ್ನೂ ಸ್ವಲ್ಪ ಟೈಮ್ ಇದೆ. ಅಂದ್ರೆ ನಮ್ಮ ಹತ್ರ ಸ್ವಲ್ಪ ಟೈಮ್ ಇದೆ. ನಾವು ಇನ್ನೊಂದು ಮಾತು ಹೇಳ್ತೀನಿ. ಸಪೋಸ್ ಯು ವೆದರ್ ಇಟ್ ಇಸ್ ಎಫೆಕ್ಟಿವ್ ನಾಟ್ ಎಫೆಕ್ಟಿವ್, ಇಟ್ ಈಸ್ ದ ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ಸೆನ್ಸರ್ಶಿಪ್ ಅಟ್ ದ ಅಬ್ಸಲ್ಯೂಟ್ ಲೆವೆಲ್. ನೀವು ಸ್ನೋ ಬಾಲ್ ಅಂತ ಆಗತ್ತೆ ಇದು ಇವರು ಹೇಳ್ತಾರೆ ಓಕೆ ಇದು ಬರೀ ಹಿಂದೂ ಮುಸ್ಲಿಂ ಇಲ್ಲ, ಓಕೆ ನೋ ಪ್ರಾಬ್ಲಮ್. ಸರ್ ಬಟ್ ಅದೇ ಡಿಫೈನ್ ಮಾಡಿಲ್ಲ ಸರ್. ಅದು ಡಿಫೈನ್ ಮಾಡಿಲ್ಲ, ತುಂಬಾ ಬ್ರಾಡ್ ಆಗಿ ಕೊಟ್ಟಿದ್ದಾರೆ. ಅವರು ಏನ್ ಬೇಕಾದ್ರೂ ಶಿಫ್ಟ್ ಮಾಡ್ಕೋಬಹುದು. ಸೊ ಇಫ್ ಓಕೆ ನೋ ಪ್ರಾಬ್ಲಮ್. ಇಫ್ ಇಟ್ ಇಸ್ ನಿಮ್ಗೆ ಕಾನ್ಫಿಡೆನ್ಸ್ ಇದ್ರೆ ಸರ್
ಹಾಂ ಆಮೇಲೆಲ್ಲ ನೀವೇನ್ ಬೇಕೋ ನೀವೆಲ್ಲ ಮಾತಾಡ್ಬೋದು. ಇವಾಗ ಅದನ್ನ ಅಪ್ರೂವ್ ಆಗಿಲ್ಲ. ಓಕೆ ಓನ್ಲಿ ಪಾಸ್ ಆಗಿಲ್ಲ. ಓಕೆ ಸರ್. ಸೊ ಪ್ರಿಯಂಟಿವ್ಲಿ ಇಟ್ ಇಸ್ ಪಾರ್ಟ್ ಆಫ್ ದ ಇದು ಅಂದರೆ ಹೇಗಂದ್ರೆ ಇಟ್ಸ್ ಪಾರ್ಟ್ ಆಫ್ ಅ ಲಾರ್ಜರ್ ಡಾಕ್ಯುಮೆಂಟ್ರಿ ಸರ್. ನಾವು ಇದು ಟ್ರೆಂಡ್ ನೋಡಿದ್ದೀವಿ. ನಾವು ಯು ಹ್ಯಾವ್ ಸ್ಟಡಿಡ್ ದ ಟ್ರೆಂಡ್. ನಮ್ದೇ ಒನ್ ರೈಟ್ ತಗೊಂಡು ಜಸ್ಟ್ ಟೇಕಿಂಗ್ ಇಟ್ ಅವೇ ಫ್ರಮ್ ಅ ಸ್ಲೋಲಿ ಒನ್ ಬೈ ಒನ್ ಇನ್ ದ ಗೈಸ್ ಆಫ್ ದಿಸ್. ಯು ಕಾಂಟ್ ಡೂ ದಿಸ್, ಯು ಕಾಂಟ್ ಡೂ ದಟ್, ಯು ಕಾಂಟ್ ಡೂ ಎನಿಥಿಂಗ್. ಸೊ ಅದ್ರಲ್ಲಿ ಸೆನ್ಸರ್ಶಿಪ್ ಅಲ್ದು. ಹಾಂ ಸರ್. ನೋ ಇನ್ಸ್ಟಿಟ್ಯೂಷನ್ ಇಸ್ ಲುಕಿಂಗ್ ಆಫ್ಟರ್ ಸರ್. ಸರ್ ಐ ವಿಲ್ ಟೆಲ್ ಯು ಕಾನ್ಸ್ಟಿಟ್ಯೂಷನ್. 1 ಸೆಕೆಂಡ್. ಫ್ರೀಡಮ್ ಆಫ್ ಸ್ಪೀಚೇ ಹೋಗಿದೆ ಸರ್, ಅದಕ್ಕೆ ಮಾಡ್ತಾ ಇದ್ದೀವಿ ಇದು ಸರ್. ಓಕೆ ಲೆಟ್ ಮಿ ಟೆಲ್ ಸರ್. ಅದೇ ಸರಿ. ಓಕೆ ಸಾರಿ. ಸೊ ಅದೇ ದಟ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು. ನಿಮಗೆಲ್ಲ ಇದು ಅನಿಸ್ತಾ ಇದೆ, ಯು ಆರ್ ಇನ್ ದಟ್ ಫ್ರೇಮ್ ಆಫ್ ಮೈಂಡ್ ಸೇಯಿಂಗ್ ದಟ್ ಇನ್ನೂ ಚಾನ್ಸ್ ಇದೆ, ನಾವು ಏನೋ ಮಾಡ್ಬೋದು, ಅದು ಆಗುತ್ತೆ. ಬಟ್ ನಾನು ನಿನ್ನ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಕರೆಂಟ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಅದು ಡಾಗ್ದು ಇದಾಗ್ತಾ ಇದೆ. ನಿಮ್ಗೆ ಗೊತ್ತಾ ಅದು? Everyone knows about the dog. Now suddenly somebody has decided we'll take the lives of all these dogs away. ಆ ಡಿಸಿಷನ್ ಚೇಂಜ್ ಆಗಿಲ್ಲ, ಅದು ಫೈಟ್ ಆಗ್ತಾ ಇದೆ, ಇದು ಮಾಡ್ತಾರೆ ಫುಲ್ ಪರ್ಫೆಸ್ಟ್. ಬಟ್ ಇಟ್ ಈಸ್ ಅ ಸ್ಟೆಪ್ಪಿಂಗ್ ಸ್ಟೋನ್. ಇಟ್ ಇಸ್ ಅದು ಬಾಗ್ಲು ತೆಗ್ದ್ಬಿಟ್ಟು ಅವರು ಕಾಲು ಹಾಕ್ಬಿಟ್ಟಿದ್ದಾರೆ, ಕಾಲು ಇದೆ ಒಳಗಡೆ ಬಂದಿದ್ದಾರೆ. ಸೊ ನಾವು ವಾಟ್ ಎವರ್ ಚಾನ್ಸ್ ನಾವು ಇಫ್ ಈ ಸೇಸ್ ಇಟ್ ಇಸ್ ಯೆಟ್ ಟು ಪಾಸ್, ಬಿಫೋರ್ ಇಟ್ ಪಾಸಸ್ ನಾನು ಹಾಕಿದ್ದೀನಿ ಇದು. ಬಿಫೋರ್ ಇಟ್ ಪಾಸಸ್ ನನಗೆ ಇವಾಗ ನೌ ಇಫ್ ಐ ಹ್ಯಾವ್, ಅವ್ರು ಹೇಳ್ತಾ ಇದ್ದಾರೆ ನೌ ಐ ಹ್ಯಾವ್ ರೈಟ್ಸ್ ಟು ಸ್ಪೀಕ್ ಫುಲ್ಲಿ ಫ್ರೀ. ಸೊ ಬಿಫೋರ್ ದಟ್ ಹ್ಯಾಪನ್ಸ್ ನಾನು ಹಾಕ್ಬಿಟ್ಟಿದ್ದೀನಿ. ಓಕೆ, ಅದಾದ್ಮೇಲೆ ನನ್ಗೆ ಹಾಕೋದು ಇಲ್ಲ. ಸೊ ಲೀವ್ ಇಟ್ ಆಫ್. ಸೊ ಬಿಫೋರ್ ಇಟ್ ಹ್ಯಾಪನ್ಸ್ ಐ ಹ್ಯಾವ್ ಡನ್ ದಿಸ್. ಓಕೆ, ಇಲ್ಲ ನಾವು ಗವರ್ಮೆಂಟ್ ಅಗೇನ್ಸ್ಟ್, ಗವರ್ಮೆಂಟ್ ಇಸ್ ಅಸ್. ವಿ ಆರ್ ಸಪೋಸ್ ಟು ಬಿ ದ ಒನ್ಸ್ ಹೂ ಆರ್ ಥಿಂಗ್. ಇಟ್ ಇಸ್ ಅವರ್ಸ್. They are supposed to be our servants. They are our now we are working for us. I am a taxpayer. I pay a very heavy tax every month with GST, with every year ITRs and all that. But ಯಾಕೆ ಇನ್ ಮಾಡಿದ್ದೀವಿ, ಹೇಗೆ, which part of this movie I will tell you now. ಇವಾಗ ಹೇಳ್ತೀನಿ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಾವು ಹಾಕಿದ್ದೀವಿ ಲೆಟರ್ ಟು ಪ್ರೈಮ್ ಮಿನಿಸ್ಟರ್, ರೈಟ್? ಗವರ್ಮೆಂಟ್ ಅಗೇನ್ಸ್ಟ್ ಕೇಳಿದ್ರಲ್ಲ, ಇಟ್ ಇಸ್ ನಾಟ್ ಅಗೇನ್ಸ್ಟ್ ಎನಿಬಡಿ. ಇವಾಗ ನಮ್ಮ ಸಿನಿಮಾನಲ್ಲಿ ನಾವು 10,000 ಜನಕ್ಕೆ ಇಂಟರ್ವ್ಯೂ ಮಾಡಿದ್ವಿ. Each person has brought in a significant, substantial socio-political change in the country. ಅಂದ್ರೆ ಅವರು ದೊಡ್ಡದು ಚೇಂಜ್ ಮಾಡಿದ್ದಾರೆ. ಹೇಗೆ ಮಾಡಿದ್ರು, ಏನ್ ಮಾಡಿದ್ರು, ಅಂಡ್ ಏನೇನು ಪ್ರೋಸೆಸ್ ಇತ್ತು, ಅದು ಈ ಡಾಕ್ಯುಮೆಂಟ್ರಿನಲ್ಲಿ ಇದೆ. ಸೊ ನಮ್ಮ ಡಾಕ್ಯುಮೆಂಟ್ರಿನಲ್ಲಿ ಏನ್ ನಾವು ಯೋಚನೆ ಮಾಡಿದೀವಿ ಅಂದ್ರೆ, ಇವಾಗ ರಸ್ತೆದು ಪ್ರಾಬ್ಲಮ್ ನಡೀತಾ ಇದೆ ಎಲ್ಲರಿಗೆ, ಕರೆಕ್ಟಾ ಬ್ಯಾಂಗ್ಳೂರಲ್ಲಿ? ಸೊ ನಾನು ಆಟೋಮೊಬೈಲ್ ಇಂಜಿನಿಯರ್. ಓಕೆ, ಸೊ ಇನ್ ದ ಆಟೋಮೊಬೈಲ್ ಇಂಜಿನಿಯರಿಂಗ್ ನಾವು ಏನ್ ಮಾಡಿದ್ವಿ, ನಾವು ಯೋಚನೆ ಮಾಡಿದ್ವಿ ಹೇಗೆ ಇದು ಇವಾಗ ರಸ್ತೆ ನಮ್ಗೆ ಎಲ್ಲಾರ್ದು ತಗೊಳುತ್ತೆ. ಜಸ್ಟ್ ಟೇಕ್ಸ್, ನಾವು ಟ್ಯಾಕ್ಸ್ ಕಟ್ತೀವಿ, ಇದು ಕಟ್ತೀವಿ, ರೋಡ್ ಟ್ಯಾಕ್ಸ್, ಇದು ಟ್ಯಾಕ್ಸ್, ಫ್ಯೂಲ್, ಇದದ್ದು ಮೇಂಟೈನೆನ್ಸ್, ಪ್ಲಸ್ ಚಲಾನ್, ಮತ್ತೆ ಇದು ಅದು ಎವ್ರಿಥಿಂಗ್, ಎವ್ರಿ ಮಿಲಿಮೀಟರ್ ಹೋದ್ರೂ ಕಾಸ್ಟ್. ಅಲ್ಲಿ ಎವ್ರಿ ಟ್ಯಾಕ್ಸ್ ರುಪೀಸ್ ಗೋಸ್ ಆನ್ ದ ರೋಡ್. ಸೊ ನಾವು ಏನು ಯೋಚನೆ ಮಾಡಿ ಹೇಗೆ ಚೇಂಜ್ ಮಾಡಬೇಕು ಫುಲ್ ಮೈಂಡ್ ಸೆಟ್ನ. ವಾಟ್ ಈಸ್ ದ ವೇ ಟು ಡೂ ಇಟ್? ಆವಾಗ ಲೆಟ್ಸ್ ಮೇಕ್ ಅ ರೋಡ್. ನಾವೊಂದು ಇಂಜಿನಿಯರು, ಈ ಥರದ ರೋಡ್ ಮಾಡೋಣ, ಅದು ರೋಡ್ ನಮಗೆ ವಾಪಸ್ ಕೊಡಬೇಕು. ಇವತ್ತಂಕ ಮನುಷ್ಯದು ಸ್ಟಾರ್ಟಿಂಗ್ ಇಂದ ಅಂದ್ರೆ ಫೈರ್ ಇದು ಮಾಡಿದಾರಲ್ಲ, ಅವಾಗಿಂದ ಇವತ್ತಂಕ ಈ ಥರದ ಪಾತ್ ಬಂದಿಲ್ಲ ಲೈಫಲ್ಲಿ. ಈವನ್ ಸ್ಪಿರಿಚುವಲ್ ಪಾತ್ನೂ ಇಲ್ಲ ಯಾವುದು ವಾಪಸ್ ಕೊಡುತ್ತೆ. ಓಕೆ, ದ ಪಾತ್ ವಿಚ್ ಗಿವ್ಸ್ ಬ್ಯಾಕ್ ಟು ಯು. ಈವನ್ ನೀವು ಸ್ಪಿರಿಚುವಲ್ ಪಾತ್ನು ಹೋದ್ರೂ ಅದನ್ನು ನಿಮ್ಗೆ ತಗೊಳತ್ತೆ ಏನೋ. ಸೊ ಇವನ್ ನಮ್ದು ರೋಡು ಎವ್ರಿ ಮಿಲಿಮೀಟರ್ ತಗೋತಾರೆ ನಮ್ಗೆ. ಬಟ್ ನಾವು ಈ ಥರದ ರೋಡ್ ಮಾಡಿದ್ರೆ, ಡಿಸೈನ್ ಮಾಡಿ ಬಿಲ್ಡ್ ಮಾಡಿದ್ರೆ, ಅದು ವಾಪಸ್ ನಮ್ಗೆ ಕೊಡಬೇಕು. ಆ ಥರದ ರೋಡು. ಎಸ್ ಸರ್. ಸೊ ದಿಸ್ ರೋಡ್ ಹ್ಯಾಸ್ ಥಿಂಕ್ ಅಬೌಟ್ ಇಟ್ ಲೈಕ್ ಎ ಯೂನಿವರ್ಸ್. ಫಸ್ಟ್ ನಾನು ಇಂಗ್ಲೀಷಲ್ಲಿ ಹೇಳ್ತೀನಿ ಯಾಕಂದ್ರೆ ಫುಲ್ ಟೆಕ್ನಿಕಲ್ ಆಗಿದೆ. ಓಕೆ, ಸೊ ದಿಸ್ ರೋಡ್ ಈಸ್ ಒನ್ ಆಫ್ ಆರ್ ಸಿವಿಲೈಸೇಷನ್ ಪ್ರೈಮ್ ಪ್ರಿನ್ಸಿಪಲ್ ಇನ್ವರ್ಷನ್ ಅಂತ ಹೇಳ್ತೀವಿ. ನಮ್ಮ ಸಿವಿಲೈಸೇಷನ್ ಅಲ್ಲಿ ಒಂದು ಪ್ರೈಮ್ ಪ್ರಿನ್ಸಿಪಲ್ ಅಂತ ಇರುತ್ತೆ. ನಮ್ಮ ಪಾತ್ ನಮ್ಮ ಕಡೆಯಿಂದ ತಗೋಬೇಕು, ರಸ್ತೆ ನಮ್ಮ ಕಡೆಯಿಂದ ತಗೋಬೇಕು. ನಮ್ದು ಏನೋ ಕೊಟ್ಬಿಟ್ಟೆ ಹೋಗ್ಬೇಕು. ನಾವು ರಸ್ತೆ ಹೋದ್ರೆ ಡೆತ್ ಇಸ್ ದೇರ್ ಅಟ್ ದಿ ಎಂಡ್, ಬರ್ತ್ ಇಸ್ ದೇರ್, ಡೆತ್ ಇಸ್ ದೇರ್ ಇನ್ ದಿ ಎಂಡ್. ಬಟ್ ನಾವು ಈ ತರದ್ ರೋಡ್ ಮಾಡ್ತೀವಿ, ಸಿವಿಲೈಸೇಷನ್ ಪ್ರೈಮ್ ಪ್ರಿನ್ಸಿಪಲ್ ನ ಇನ್ವರ್ಟ್ ಮಾಡ್ತಿದ್ವಿ. ಅದು ರಸ್ತೆ ನಿಮ್ಗೆ ಕೊಡಬೇಕು. ಅಟ್ ದಿ ಎಂಡ್ ಆಫ್ ದಿಸ್ ರೋಡ್ ಎವಲ್ಯೂಷನ್ ಇದೆ. ನಾವು ಇವಾಗ ಟೆಕ್ನಿಕಲ್ ಆಗಿ ಆನ್ಸರ್ ಕೊಡ್ತೀನಿ. ಇವಾಗ ನಾವು ದ ಕ್ವೆಶ್ಚನ್ ದಟ್ ನೀಡ್ಸ್ ಟು ಬಿ ಆನ್ಸರ್ಡ್ ಇನ್ ದ ಇನ್ ದ ಕಾಂಪಿಟಿಷನ್ ಇಸ್ ದಿಸ್. ಎಲ್ಲಾರು ಇಂಜಿನಿಯರ್ಸ್ ಬರ್ತಾರೆ ಅಂಡ್ ದೇ ವಿಲ್ ಆನ್ಸರ್ ಒನ್ ಕ್ವೆಶ್ಚನ್. The question is, how many solar panels does it take to move a 2000 kilogram car for 24 hours?
ಯಾರಾದ್ರೂ ಕ್ಯಾಲ್ಕುಲೇಷನ್ ಮಾಡ್ಬೋದಾ ಇಲ್ಲಿ? ಫಟಾಕ್ ಸೆಟ್ ಚಾಟ್ GPT ನಲ್ಲಿ ಇದು ಕ್ವೆಶ್ಚನ್ ಹಾಕಿ ಒಂದು ಆನ್ಸರ್ ಬರುತ್ತೆ. ಕರೆಕ್ಟಾ? ಎಷ್ಟು ಸೋಲಾರ್ ಪ್ಯಾನಲ್ ಇಂದ ಕಾರ್ ಓಡಿಸ್ಬೋದು, ಅದು ಓಕೆನಾ? Yes sir, very good sir, it is already there. Very good point he made, that it is already there. ನಾವು ನೋ ನ್ಯೂ ಫಿಸಿಕ್ಸ್ ಅಪ್ಲೈ ಮಾಡ್ತಾ ಇದ್ದೀವಿ, ಯಾವುದು ಹೊಸ ಫಿಸಿಕ್ಸ್ ಅಪ್ಲೈ ಮಾಡ್ತಾ ಇಲ್ಲ ಇದ್ರ ರಸ್ತೆಯಲ್ಲಿ. ನೋ ನ್ಯೂ ಟೆಕ್ನಾಲಜಿ, ಆಲ್ ಆಲ್ರೆಡಿ ಡೆವಲಪ್ಡ್ ಟೆಕ್ನಾಲಜಿ. ಸೊ ನಾವು ಬರೀ ಪಾರ್ಟ್ಸ್ ಅಸೆಂಬಲ್ ಮಾಡ್ತಾ ಇದ್ದೀವಿ. ವಿ ಆರ್ ಅಸೆಂಬ್ಲಿಂಗ್ ದ ಪಾರ್ಟ್ಸ್. ಸೊ ಇಮ್ಯಾಜಿನ್ ಅ ರೋಡ್ ದಟ್ ಹ್ಯಾಸ್ ಸೋಲಾರ್ ಪ್ಯಾನಲ್ಸ್ ಇನ್ ಇಟ್, and that solar panels will drive the vehicle on a track. So you will not pay any money for transportation. Now second layer, in all the highways alla ನಿಮಗೆ ಮಿಡಲ್ ಸೆಕ್ಷನ್ ಅಲ್ಲಿ ಫುಲ್ ನಮ್ಮದೇ ಸ್ಪೇಸ್, ಅದು ಕಂಪ್ಲೀಟ್ಲಿ ಯೂಸ್ಲೆಸ್. ಇಟ್ ಈಸ್ ಕಂಪ್ಲೀಟ್ಲಿ ಯೂಸ್ಲೆಸ್, ನಾಟ್ ಇನ್ ಯೂಸ್, ಆ್ಯಂಡ್ ಆ್ಯಕ್ಚುಲಿ ನಾವು ಅದಕ್ಕೆ ಎಕ್ಸ್ಟ್ರಾ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಇಮ್ಯಾಜಿನ್ ಅಲ್ಲಿ ನಾವು ಕ್ರಾಪ್ಸ್, ಮೆಡಿಸಿನಲ್ ಪ್ಲಾಂಟ್ಸ್, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಅದೆಲ್ಲ ಆಟೋಮೇಟೆಡ್ ಗ್ರೋಯಿಂಗ್ ಸಿಸ್ಟಮ್ ಹಾಕಿದ್ರೆ ವಿ ಹ್ಯಾವ್ ದಟ್ ಗಿವಿಂಗ್ ಬ್ಯಾಕ್ ಟು ಅಸ್. ನೆಕ್ಸ್ಟ್ aqueducts, watershed management, power supply, data management, ಅದೆಲ್ಲ ಒಂದೇ ಇದರಲ್ಲಿ. ಪ್ಲಸ್ ನಾಟ್ ಯೂಸಿಂಗ್ ಆಲ್ ದ ವಿಲ್ ಯೂಸ್ ರೀಸೈಕಲ್ಡ್ ಪ್ಲಾಸ್ಟಿಕ್ ಮೆಟೀರಿಯಲ್ಸ್ ಫಾರ್ ದ ರೋಡ್. ಅದೆಲ್ಲ ಇಂಜಿನಿಯರ್ಸ್ ಬಿಲ್ಡ್ ಮಾಡ್ತಾರೆ. ನಾವು ವಿ ಡೋಂಟ್ ಹ್ಯಾವ್ ಟು, ನಾನೇ ಬಿಲ್ಡ್ ಮಾಡಿ ಟೈಲ್ ಕಟ್ ಮಾಡಿ ತೋರ್ಸೋಕೆ ಅವಶ್ಯಕತೆ ಇಲ್ಲ. ಅಲ್ಲಿ ಲೈವ್ ಅಲ್ಲಿ ಇಂಜಿನಿಯರ್ಸ್ ತಗೊಂಡು ಅವ್ರು ಮಾಡೋಣ. Now what is our problem with the current road building system is ಅದೆಲ್ಲ ಬ್ಯಾಕ್ ಎಂಡ್ ಆಗಿ ಆಗ್ತಾ ಇದೆ ಎಲ್ಲ. ಇದು ನಮ್ದು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹೇಳ್ತಾರೆ, ಇಷ್ಟು ಕೋಟಿ ಕಮ್ಮಿ ಇದ್ರೆ ನಾನು ಮಾತಾಡಲ್ಲ, ನೋಡೋದು ಇಲ್ಲ. ನಾನು ಆಟೋಮೊಬೈಲ್ ಇಂಜಿನಿಯರ್, ನಾನು ಇಂಜಿನಿಯರು, ಸೊ ಐ ಕ್ಯಾನ್ ಥಿಂಕ್, ಐ ಕ್ಯಾನ್ ಬಿಲ್ಡ್. ಸೊ ಗೋ ಬ್ಯಾಕ್ ಟು ದಟ್, ಡೋಂಟ್ ಟ್ರೈ ಟು ಡೂ ರಾಜನೀತಿ, ಡೋಂಟ್ ಡೂ ಆಲ್ ದಟ್, ಬಟ್ ಟ್ರೈ ಟು ಬಿಲ್ಡ್. ಸೊ ಐ ಸೆಡ್ ಓಕೆ, ಬಟ್ ವೈ ಡೋಂಟ್ ವಿ ಬಿಲ್ಡ್ ಎ ಸೊಲ್ಯೂಷನ್ ವೇರ್ ಇಟ್ ಇಸ್ ಅನ್ಡಿನೈಬಲ್. ಅದು ಮುಟ್ಟಿದ್ರೆ, ಅದು ರೋಡ್ ಮುಟ್ಟಿದ್ರೆ, ನಡ್ಕೊಂಡು ಹೋದ್ರೆ ನೀವು ಇಲ್ಲ ಅಂತ ಹೇಳೋದಿಲ್ಲ. ಯು ಕ್ಯಾನ್ ನಾಟ್ ಸೇ ಇಟ್, ವಿಸಿಬಲ್, ಯು ಕ್ಯಾನ್ ಟಚ್ ಅಂಡ್ ಫೀಲ್ ಇಟ್. ಆವಾಗ ದಿಸ್ ವಿಲ್ ಚೇಂಜ್ ದ ಥಿಂಗ್. ಸೊ ಇನ್ ಆರ್ಡರ್ ಟು ಡೂ ದಟ್, ಇನ್ ದಟ್ ಜರ್ನಿ ನಾನು ಎಷ್ಟೊಂದು ಲೈಕ್ ಗೋಯಿಂಗ್ ಟು ದ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ಗೋಯಿಂಗ್ ಅಂಡ್ ಸ್ಪೀಕಿಂಗ್ ಟು ದಿಸ್ ಪರ್ಸನ್, ಎಲ್ಲರೂ ನೋ 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 ನೋ. ಯಾಕೆ? ಬಿಕಾಸ್ ದೇ ಆರ್ ಗೆಟಿಂಗ್ ಸಮಥಿಂಗ್ ಆರ್ ದಿ ಅದರ್ ಫ್ರಮ್ ದಿಸ್. ಅದಕ್ಕೆ ಅವ್ರು ಬಿಡಲ್ಲ. The only way to do it is do it live, completely live, continuously 24/7 till it builds. I am ready to go on that journey. I have given my life to that journey. What permission? That's the thing. Whose permission are we asking for? No, yeah, when you are coming to the roads, 4 tracks. Of course, sir. But to build it, no, sir. Even companies to build it, even they give tenders and contracts to build a road. Same thing if we do it live, show it in absolute transparency. Show what you are doing. ನೀವು ಹೇಳ್ತಾ ಇದ್ದೀರಲ್ಲ, ಓಕೆ ಟೆಂಡರ್ ಕೊಡ್ತಾ ಇದ್ದೀರಾ, ಲೈವ್ ಕೊಡಿ, ನಾನು ಕೊಡ್ತೀನಿ, ಲೈವ್ ಆಗಿ ಆನ್ಸರ್ ಕೊಡಿ. ಓಕೆ ನಾನು ಇಷ್ಟು ಕಿಲೋಮೀಟರ್ಗೆ ಇಷ್ಟ ಆಗುತ್ತೆ ಬಾ, ಓಕೆ, ಅಂಡ್ ದೆನ್ ಯು ಬಿಲ್ಡ್ ಇಟ್ ಅಂಡ್ ಶೋ ಲೈವ್. ನಾವು ವಿಡಿಯೋ ತಗೋತೀನಿ, ಟೈಮ್ ಲ್ಯಾಪ್ಸ್ ಇದೆ, ನಮ್ಮ ಹತ್ರ ಇದೆ. ವಿ ಹ್ಯಾವ್ ಮನಿ, 2,250 crores per kilometer for a highway. What is this? If we make it in 10 crores, we make it in 1 crore, making it 2 crores, recycled materials plus giving back plus idu, then civilization will change. This is an only attempt to do only that. Nan life ಅದಕ್ಕೆನೆ ಡೆಡಿಕೇಟ್ ಮಾಡಿದ್ದೀನಿ, ಬೇರೆ ಏನು ಮಾಡ್ತಾ ಇಲ್ಲ ನಾನು. ಬರೀ ಸಿನಿಮಾ, ಇದೇ ಸಿನಿಮಾ ಅಂಡ್ ದಟ್ ರೋಡ್ ಬಿಲ್ಡಿಂಗ್. ಅದಾದ್ಮೇಲೆ ಕ್ಲೋಸ್. ಹಾ, ಸಾಂಗ್ಗೆ ನಾವು ಇಟ್ ಇಸ್ ಪಾರ್ಟ್ ಆಫ್ ದ ಡಾಕ್ಯುಮೆಂಟ್ರಿ. ಆ ಡಾಕ್ಯುಮೆಂಟ್ರಿನಲ್ಲಿ ನಾವು ಇದು ಬರೀ ಒಂದೇ ಶೂಟ್. ಇಟ್ ಇಸ್ ಒಂದು ಫೋನಲ್ಲಿ ನಾವು ತೆಗ್ದು ಪಟ ಮಾಡಿ ಅದು ಸಾಂಗ್ ಮಾಡಿ ಜಸ್ಟ್ ಒನ್ ಡೇ. 27th ಸಾಂಗ್ ಕಂಪ್ಲೀಟ್ ಆಯಿತು, 28th ಶೂಟ್ ಮಾಡಿದ್ವಿ. 28th ಇನ್ನೊಂದು ವೆರಿ ಬಿಗ್ ಅನೌನ್ಸ್ಮೆಂಟ್ ಇತ್ತು. ಇಂಡಿ ಡಾಗ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡಿ ಅದು ಲಾಂಚ್ ಮಾಡಿದ್ವಿ. ನೋ ವೇರ್ ಎಲ್ಸ್ ದೇ ಮೇಡ್ ಇಂಡಿ ಡಾಗ್ ಡೇ ಆನ್ 28th ಡಿಸೆಂಬರ್ಗೆ ಆ ದಿನ ಮಾಡಿದ್ವಿ. ಆ ದಿನ ಸೇಮ್ ಯೂನಿಫಾರ್ಮ್ ಹಾಕಿ ನಾನು ಅಲ್ಲಿ ಕಾಸ್ಟ್ಯೂಮ್ ಆಗಿ ಅಲ್ಲಿನೂ ಹೋಗಿ ಅದು ಲಾಂಚ್ ಮಾಡಿ ಬಂದ್ವಿ. ಸೊ ಹಾಂ ಸರ್. ಎಸ್ ಸರ್, ಎಸ್ ಸರ್, ಎಸ್ ಸರ್, ಎಸ್ ಸರ್. ಹಾಂ, ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ. ಯಾ ಯಾ
ಎಸ್ ಸರ್, ಎಸ್ ಎಕ್ಸಾಕ್ಟ್ಲಿ ಅದು ಮಾಡೋಕ್ಕೆ. ಮಾಡೋದಕ್ಕೆ ಅಲ್ಲಿ ಹೋಗಿ ಎಸ್, ದಟ್ ಇಸ್ ಆ್ಯಕ್ಚುಲಿ ವೆರಿ ಗುಡ್ ಪಾಯಿಂಟ್ ನೀವು ರೇಸ್ ಮಾಡ್ತೀವಿ. ಇಲ್ಲೆಲ್ಲ ಏನೋ ಇವನು ಅದು ಆ್ಯಕ್ಚುಲಿ ಇನ್ಕರೆಕ್ಟ್ ಸರ್. ದಟ್ ದ ಐಡಿಯಾ ಇಸ್ ಇವನ್ ಇಫ್ ಯು ಗೋ ದೇರ್ ದ ಇಶ್ಯೂ ಇಸ್ ರಿಮೈನ್ಸ್ ದ ಸೇಮ್. ನೀವು ಅವ್ರಿಗೆ ಆಲ್ರೆಡಿ ಅದೆಲ್ಲ ಗೊತ್ತು. ಇಟ್ ಈಸ್ ನಾಟ್ ಲೈಕ್ ದೇ ಆರ್ ಪೀಪಲ್ ಹೂ ಡೋಂಟ್ ನೋ, ದೇ ಆಲ್ರೆಡಿ ನೋ ಎವ್ರಿಥಿಂಗ್. ಅದು 10 ಸಲ ಅದು ಹೋಗಿ ಅಲ್ಲಿ ಫೈಲ್ ಕೂತಿ ಅದು ವಾಪಸ್ ಬಂದಿದೆ. ಅವ್ರು ಈ ಡಾಕ್ಯುಮೆಂಟ್ರಿನಲ್ಲೇ ಎಷ್ಟೊಂದು ಜನ ಹೋಗಿ ಅಲ್ಲಿ ಎಷ್ಟೊಂದು ನ್ಯೂ ರೋಡ್ ಸರ್ಫೇಸಸ್ಗೆ ಹೇಳಿ ಬಂದು ಬಿಟ್ಬಿಟ್ಟಿದ್ದಾರೆ. ಒನ್ ಪರ್ಸನ್ ಫ್ರಮ್ ಕೇರಳ ನಮ್ಮ ಡಾಕ್ಯುಮೆಂಟ್ರಿನಲ್ಲಿದೆ. ಅವರು ವೇಸ್ಟ್ ಪ್ಲಾಸ್ಟಿಕ್ ಇಂದ ರೋಡ್ ಟೈಲ್ಸ್ ಮಾಡಿದ್ದಾರೆ. ಇಟ್ ಈಸ್ ಲೆಸ್ ದೆನ್ 25 ಪೈಸಾ ಪರ್ ಟೈಲ್. ಅಂದರೆ sir, one more I want to tell you, very important. Very well done, sir. Thank you so much. I completely forgot about this. Okay, so ಅವರು ಮಾಡಿದ್ದಾರೆ, ಬಟ್ ಅದು ಟೈಲ್ಸ್ ಯೂಸ್ ಮಾಡಲ್ಲ. ಯಾಕಂದ್ರೆ ಪರ್ ಕಿಲೋಮೀಟರ್ ಇಷ್ಟು ಬರುತ್ತೆ, and then it will break, and then you repair it. ಅದಕ್ಕೆ this tile they will not do. Only way to do it is do it through absolute transparency. But I will tell you one more very important, sir. In this documentary ನಾನು ಬರ್ದೆ. Okay, I wrote, I want to speak to the state government. Suddenly DK Shivakumar Sathe ಸರ್ಗೆ ನಾವು ಅದು ಹೋಗಿ ಪ್ರೆಸೆಂಟ್ ಮಾಡಿದೆ ಕಬ್ಬನ್ ಪಾರ್ಕ್ ಅಲ್ಲಿ. ಅದು ತೋರಿಸ್ದೆ ನಾನು. ಅದು ಫೋಟೋನು ಇದೆ, ಅವ್ರದ್ದು ವಿಡಿಯೋನು ಇದೆ. ಅದು ಅವ್ರ ಫೋನ್ನು ಮಾಡಿದ್ರು ನನಗೆ ಎಷ್ಟೊಂದ್ಸಲಿ. ನಾನು ಹೇಳ್ದೆ ಸರ್, ಅದು ಬರೀ ಕಾಂಪಿಟಿಷನ್ಗೋಸ್ಕರ ಬಿಲ್ಡ್ ಮಾಡೋಕ್ಕೆ, ಅದಕ್ಕೆ ನಾವು ಕಾಂಪಿಟಿಷನ್ ಲೈವ್ ಅಲ್ಲಿ ಅಲ್ಲಿ ತೋರ್ಸೋಣ ಅಂತ. We will build it, sir. We will only have to build it. Nobody else will build it. We only have to build it. We have to build it live, and we are going to do the finals in the Vidhan Sabha. The only thing I want is permission to go and do the finals there. ತೋರ್ಸಕ್ಕೆ, ವರ್ಲ್ಡ್ ತೋರ್ಸಕ್ಕೆ, ಹೇ ನೋಡ್ರ ನಾವು ರೋಡ್ ಹಿಂಗ್ ತರ ಮಾಡಿದೀವಿ, ಅದು ವಾಪಸ್ ಕೊಡುತ್ತೆ ನಮ್ಗೆ. ಯಾರು ಮಾಡಿಲ್ಲ. ಅದೇ ಆ ರೋಡ್ದು ಅದು ಕಾಂಪಿಟಿಷನ್ಗೆ ಚೀಫ್ ಗೆಸ್ಟ್ ಆಗೋಕ್ಕೆ ನಮ್ಮ DK ಶಿವಕುಮಾರ್ ಸರ್ಗೆ ನಾನು ಇನ್ವೈಟ್ನು ಮಾಡಿದೆ. ಸರ್ ನೀವು ಚೀಫ್ ಗೆಸ್ಟ್ ಅಂತ ಬನ್ನಿ, ಅದು ಇದು ಬ್ಯಾನರ್ನು ತೋರಿಸಿ ಅವ್ರಿಗೆ ಎಲ್ಲ ಹೇಳಿ ಅವ್ರು ಮಾಡ್ತೀವಿ. ಅದು ದ ಸೇಮ್ ಪ್ರಾಸೆಸ್. ಅಫ್ಕೋರ್ಸ್ ಇಟ್ಸ್ ಅ ಬಿಗ್ ಟ್ರೀ ದಟ್ ಯು ನೀಡ್ ಟು, ಐ ಡೋಂಟ್ ನೋ ವಾಟ್ ಇಟ್ಸ್ ಅ ಟ್ರೀ ಆರ್ ಇಟ್ಸ್ ಅ ಡಿಸೀಸ್ಡ್ ಇದು, ಬಟ್ ವಾಟ್ ಎವರ್ ವಿ ಹ್ಯಾವ್ ಟು ಟ್ರೈ ಆ್ಯಂಡ್ ಡೂ ಇಟ್ ಅವರ್ ಸೆಲ್ಸ್. ದಟ್ ಈಸ್ ದ ಫೈನಲ್ ಆನ್ಸರ್. ಇನ್ ಡಾಕ್ಯುಮೆಂಟರಿ ನನಗೆ ಟ್ರೈಂಗ್ ಟು ಸೇವ್ ದ ವರ್ಲ್ಡ್ ಅಂತ ಇದೆ, ಬರೀ ಸ್ಟೇಟ್ ಇಲ್ಲ. So it is like we have to think beyond the person also there. The person also is not the issue. The system is the issue. So to change the system, you have to only do something that is so big that you cannot ignore it. Ignore ಮಾಡೋಕ್ಕಾಗಲ್ಲ. ಆ ಥರದ್ದು ಮಾಡಿದ್ರೆ then only ಯಾರು ನೋಡ್ತಾರೆ ಅದಕ್ಕೆ. So that is one. ನ್ಯಾಷನಲ್ ಹೈವೇಸ್ನಲ್ಲಿ ಸರ್ ಸ್ಟೇಟ್ ಹೈವೇಲಲ್ಲೂ ಮಾಡ್ಬೋದು, ಇದು ಇಲ್ಲಿನೂ ಮಾಡ್ಬೋದು, ರೆಗ್ಯುಲರ್ ರೋಡ್ಸಲ್ಲಿ ಮಾಡ್ಬೋದು. ಸ್ಟೇಟಿಗೆ ಬರಬೇಕಾಗಿಲ್ಲ, ಅಲ್ಲಿಗೆ ನ್ಯಾಷನಲ್ಗೆ ಹೋಗಿ ಲೈಕ್ ವೆರಿ ಇಂಡಿಯನ್ ರೋಡ್ ಟ್ರಾನ್ಸ್ಪೋರ್ಟ್ ಅವ್ರ ಹತ್ರ ಹೋಗ್ತೀರಾ. ಲ್ಯಾಂಡ್ಸ್ ಎನರ್ಜಿ ಅದೇ ಇಟ್ ಇಸ್ ಪಬ್ಲಿಕ್ ಇಲ್ಲ ಇದು. ವೈ ಶುಡ್ ವಿ ಯೂಸ್ ಲ್ಯಾಂಡ್ ಏನಾಗುತ್ತೆ ಹ್ಞೂ ಅಥವಾ ಯು ಹ್ಯಾವ್ ಸಮ್ ಫ್ರೆಂಡ್ಸ್ ಅಥವಾ ಲ್ಯಾಂಡ್ ಇರೋರಿಗೆ ಆ ಲ್ಯಾಂಡಲ್ಲಿ ನೀವು ಡಿಸೈನ್ ಮಾಡಿಸಿ ನ್ಯಾಷನಲ್ ಹೈವೇ. ಸರ್ ಅದಕ್ಕೇನೆ ಕಾಂಪಿಟೇಷನ್ ಮಾಡ್ತಾ ಇರೋದು. ಅದಕ್ಕೇನೆ ಕಾಂಪಿಟೇಷನ್ ಮಾಡ್ತಾ ಇರೋದು. ಅದಕ್ಕೇನೆ DK ಶಿವಕುಮಾರ್ ಸರ್ ಹತ್ರ ಮಾತಾಡಿದ್ವಿ. ಅದೆಲ್ಲಪ್ಪ ನಾನು ಹೇಳ್ತಿರೋ ಕಾನ್ಸೆಪ್ಟ್ ಬೇರೆ, ನೀವು ಅರ್ಥ ಮಾಡ್ಕೊಂಡು ಇಲ್ಲ ಅದೇ ಲ್ಯಾಂಡ್ ಮಾಡಿ ಅದೆಲ್ಲ ಅವಶ್ಯಕತೆನೇ ಇಲ್ಲ. ಎಸ್ ಸರ್, ವಿತ್ ಮಾಡೆಲ್ ಓನ್ಲಿ ನಾನು ಕೊಡ್ತೀನಿ ಸರ್. ಸರ್ ವಿ ಹ್ಯಾವ್ ಆಲ್ರೆಡಿ ಸ್ಪೋಕನ್, ವಿ ಹ್ಯಾವ್ ಆಲ್ರೆಡಿ ಬಿಲ್ಡಿಂಗ್ ದ ಮಾಡೆಲ್. ಆಲ್ರೆಡಿ ಇಂಜಿನಿಯರ್ಸ್ ಜೊತೆ ನಾವು ಮಾಡೆಲ್ ಬಿಲ್ಡ್ ಮಾಡ್ತಾ ಇದೀವಿ. ಈ ಚಿಕ್ಕದ ಮಾಡೆಲ್ 2200 ಗ್ರಾಮ್ಸ್ ಮಾಡೆಲ್ ಆಲ್ರೆಡಿ ಬಿಲ್ಡ್ ಮಾಡ್ತಾ ಇದೀವಿ. ಸೋಲಾರ್ ಪ್ಯಾನಲ್, ಬ್ಯಾಟ್ರಿ, ಟ್ರ್ಯಾಕ್, ಒಂದು ಮಾಡೆಲ್ ಕಾರ್ ಅಂತ ಹೋಗ್ತಾ ಇರುತ್ತೆ. ಸೊ ದಟ್ ಈಸ್ ಆಲ್ರೆಡಿ, ವಿ ಆರ್ ಆಲ್ರೆಡಿ ಬಿಲ್ಡಿಂಗ್. ಏನೇನಿದೆ ಅದನ್ನು ಆಲ್ರೆಡಿ ಮಾಡ್ತಾ ಇದೀವಿ. ಇದು ಯು ಹ್ಯಾವ್ ಟು ಜಸ್ಟ್ ಸಿ ದಟ್ ಇಟ್ ಈಸ್ ಗೋಯಿಂಗ್ ಫ್ರಮ್ ಸೋಲಾರ್ ಪ್ಯಾನಲ್ಸ್ ಟು ಎಫಿಷಿಯನ್ಸಿಗೆ ಮ್ಯಾಚ್ ಆಗ್ತಾ ಇಲ್ಲ ಅದಕ್ಕೆ. ಅದು ಒಂದು ಮಾಡ್ತಾ ಇದ್ದಾರೆ, ಬಟ್ ಮಾಡ್ತಾರೆ. ಇಟ್ ಇಸ್ ಜಸ್ಟ್ ನಂಬರ್ ಎಷ್ಟು ಹಾಕ್ಬೇಕು ಅದಕ್ಕೆ. 24 hours ರನ್ ಮಾಡ್ಬೇಕಂದ್ರೆ 200 ಗ್ರಾಮ್ಸ್ ಮಾಡೆಲ್ಗೆ ಅದೇನು ಆಗುತ್ತೆ ಅದು ಮಾಡ್ತಾ ಇದ್ದಾರೆ. ಸೊ ಐ ಮೀನ್ ದಟ್ ಸ್ಟೇಜ್ ಇನ್ ದ ಡಾಕ್ಯುಮೆಂಟ್. 2042 days ಎವ್ರಿ ಡೇ ಇದೆ. 3 o'clock we get up and we do only this thinking. I do only this thinking. So if you have any questions beyond this, please feel free to ask. Yeah, or if you want me to play guitar, I can play guitar. ಇವಾಗ ಸಿನಿಮಾ ಅಥವಾ ಡಾಕ್ಯುಮೆಂಟ್ರಿ ಯಾವಾಗ ರೆಡಿ ಆಗುತ್ತೆ? ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ದಟ್ ಇಸ್ ಆ್ಯಕ್ಚುಲಿ ನಾನು ಏನು ಗೊತ್ತಾ, ಸಿನಿಮಾ ಯಾವಾಗ
ಕಂಪ್ಲೀಟ್ ಆಗುತ್ತೆ ಅಂತ ಐ ಆಮ್ ವೇಟಿಂಗ್ ಫಾರ್ ಲೈಕ್ ದಿಸ್ ಇಸ್ ಮೈ ಲಾಸ್ಟ್ ಶಾಟ್. ಅಂದರೆ ಸಿನಿಮಾನಲ್ಲಿ 12 ಸೀನ್ಸ್ ಇರುತ್ತೆ. 12th ಸೀನ್ ಅಂದರೆ 11th ಸೀನ್ ಕ್ಲೈಮ್ಯಾಕ್ಸ್ ಆ್ಯಂಡ್ 12th ಸೀನ್ ಎಂಡ್, ಕರೆಕ್ಟಾ? ಸೊ ನನ್ನ 11th ಸೀನ್ ಇದು ರೋಡ್ ಬಿಲ್ಡ್ ಮಾಡಿಬಿಟ್ರೆ ಅಲ್ಲಿ ಲೈವ್ ನನ್ನ ಕ್ಲೈಮ್ಯಾಕ್ಸ್ ಬಂದ್ಬಿಡುತ್ತೆ. ಅದು ಬರೀ ಒಂದು ಕಾಂಪಿಟೇಷನ್ ಸೀನ್ ಸರ್. ಇಮ್ಯಾಜಿನ್ ಬರೀ ಇಲ್ಲಿ ನಾವು ಇಂಜಿನಿಯರ್ಸ್ ಹಾಕಿ ಒಂದು ಲ್ಯಾಪ್ಟಾಪ್ಸ್ ಹಾಕಿ ನಾವು ರೋಡ್ ಬಿಲ್ಡ್ ಮಾಡಿದ್ರೆ ಕಂಪ್ಯೂಟರ್ ಗ್ರಾಫಿಕ್ಸ್ ಅಲ್ಲಿ ಅಥವಾ CAD ಅಲ್ಲಿ ಮಾಡಿಬಿಟ್ರೆ ಫಿನಿಶ್. ಜಸ್ಟ್ ಇಂಜಿನಿಯರ್ ಸಿಟ್ಟಿಂಗ್ ಬಿಗ್ ಹಾಲ್ ನಲ್ಲಿ 10,000 ಇಂಜಿನಿಯರ್ಸ್, ಓನ್ಲಿ ಲ್ಯಾಪ್ಟಾಪ್ಸ್, ಬಿಲ್ಡ್ ಇಟ್, ಪುಟ್ ಒನ್ ಸ್ಕ್ರೀನ್, ಫಿನಿಶ್ಡ್. ದಟ್ ಇಸ್ ಆಲ್ ಐ ಆಮ್ ಆಸ್ಕಿಂಗ್. ಐ ಆಮ್ ನಾಟ್ ಆಸ್ಕಿಂಗ್ ಸಮಥಿಂಗ್ ನ್ಯೂ. ಆ್ಯಂಡ್ ಅದು ಫಿಸಿಕ್ಸ್ನು ಇಲ್ಲೇ ಇದೆ ಆಲ್ರೆಡಿ. ಜಸ್ಟ್ ಸೋಲಾರ್ ಪ್ಯಾನಲ್ ನಾವು ಓಕೆ ಕ್ವಾಂಟಮ್ ಫಿಸಿಕ್ಸ್ ಅಪ್ಲೈ ಮಾಡೋಣ ಅದೇನೂ ಹೇಳ್ತಾ ಇಲ್ಲ. ಓಕೆ ಮ್ಯಾಗ್ನೆಟಿಕ್ ಇದು ಮಾಡೋಣ, ಲೆವಿಟೇಷನ್ ಅದೂ ಹೇಳ್ತಾ ಇಲ್ಲ. ಅರೆ ಟ್ರಾಮ್ಸ್ ಎಲ್ಲ ಇತ್ತು ಆವಾಗನೇ ಇತ್ತು ಎಲ್ಲ ಟ್ರಾಮ್ಸ್, ಅದೆಲ್ಲ ಇತ್ತು, ಪವರ್ ಸಪ್ಲೈ ಅಲ್ಲಿಂದ. ಸೊ ವಾಟ್ ಈಸ್ ದಿಸ್ ನ್ಯೂ ಥಿಂಗ್? ಐ ಆಮ್ ನಾಟ್ ಆಸ್ಕಿಂಗ್ ಎನಿ ನ್ಯೂ ಥಿಂಗ್ಸ್, ವೆರಿ ಸಿಂಪಲ್ ಥಿಂಗ್ಸ್. ಬಟ್ ವಿ ಹ್ಯಾವ್ ಟು ವೈ ವಿ ಹ್ಯಾವ್ ಟು ಡೂ ಇಟ್ ಲೈವ್, ವೈ ಹ್ಯಾವ್ ಟು ಡೂ ಬಿಗ್? ಬಿಕಾಸ್ ಆವಾಗ ಏನಾಗುತ್ತೆ, ಡಿನೈ ಮಾಡೋಕ್ಕಾಗಲ್ಲ, ಅವರು ನಿಲ್ಸಕ್ಕಾಗಲ್ಲ. ಅದು ನಿಲ್ಸಕ್ಕಾಗಲ್ಲ. ಅದು ಎಲ್ಲರೂ ಇದ್ದಾರೆ ಅಲ್ಲಿ ಮುಂದೆ, ಎಲ್ಲರ ಮುಂದೆ ಏನು ಮಾಡ್ತಾರೆ ಅವರು? ಓ ಮಾಡೋಕ್ಕಿಲ್ಲ ಅದು ಹೇಳ್ಬಿಟ್ರೆ ಫಿನಿಶ್. ಮಾಡಿ ತೋರಿಸಿದ್ದೀವಿ ನಾವು. ದ್ಯಾಟ್ ಈಸ್ ದ ಪಾಯಿಂಟ್. ಮೇಕ್ ಇಟ್ ಸೋ ಅನ್ಡಿನಯಬಲ್ ಆ್ಯಂಡ್ ಸೋ ಬಿಗ್ ದಟ್ ದೇ ಕೆನ್ ನಾಟ್ ಇಗ್ನೋರ್ ಯು. ದಟ್ ಈಸ್ ವೈ ಐ ಆಮ್ ಡೂಯಿಂಗ್ ದಿಸ್. ಅದಕ್ಕೆ ಏನು ಟಾರ್ಗೆಟ್ ಇಟ್ಕೊಂಡು ಸರ್ ಅದು ದೇವ್ರ ಮೇಲೆ ಬಿಟ್ಟಿದ್ದೀನಿ ಸರ್ ಇವಾಗ. ಯಾಕಂದ್ರೆ ಇದರಲ್ಲಿ ಟ್ರೈಂಗ್ ಟು ಫೈಂಡ್ ಗಾಡ್ ಇದೆ. ನಾನು ದೇವ್ರಿಗೆ ನೋಡ್ತಾ ಇದ್ದೀನಿ. ಒಬ್ರು ವೆರಿ ನ್ಯಾಷನಲ್ ಅವಾರ್ಡ್ ವಿನಿಂಗ್ ಫಿಲ್ಮ್ ಮೇಕರ್ ಟೋಲ್ಡ್, ಪ್ರವೀಣ್ ಕೃಪಾಕರ್ ಹಿಸ್ ನೇಮ್ ಇಸ್. ಈ ಟೋಲ್ಡ್ ಯಾರು ಒನ್ ಮೋರ್ ಪರ್ಸನ್ ಸಿಟ್ಟಿಂಗ್, ಅದು ಸೀನ್ ಹೇಳ್ತೀನಿ. ಅವರು ಇಲ್ಲಿ ಕೂತಿದ್ದಾರೆ, ಪ್ರವೀಣ್ ಅವರು ನ್ಯಾಷನಲ್ ಅವಾರ್ಡ್ ವಿನಿಂಗ್ ಫಿಲ್ಮ್ ಮೇಕರ್. ಇನ್ನೊಬ್ರು ಕೂತಿದ್ದಾರೆ ಇಲ್ಲಿ. ನನ್ನ ಸೇಮ್ ಪಾಯಿಂಟ್ ಹೇಳ್ತಾರೆ, ಹಿಂಗೆ ಮಾಡಬೇಕು ರೋಡ್ ಎಲ್ಲ. ಅವ್ರು ಹೇಳಿದ್ರು, ದಿಸ್ ಪರ್ಸನ್ ಹೇಳಿ, ಅವ್ರು ಏನು ಬಿಡಲ್ಲ, ನಿನ್ಗೂ ಎತ್ಬಿಟ್ಟು ಕಳಿಸ್ತಾರೆ. ಎತ್ತಾಕೊಂಡು ಬಂದ್ರಿ ಅಂತ ಹೇಳ್ತಾರೆ. ಯಾವನವನು ಎತ್ತಾಕೊಂಡು ಬಂದ್ರೋ, ನಿನ್ ಹೋಗ್ಬಿಡ್ತೀಯಾ? ಸೊ ಪ್ರವೀಣ್ ಸರ್ ಸೇಸ್, ನೀನ್ ಏನು ಹೇಳ್ತಾ ಇದ್ಯಾ? ಇವನು ದೇವ್ರು ಹುಡ್ಕೊಂಡು ಬರ್ತಾವನೆ, ಅವನೇನು ಲೆಕ್ಕಾಚಾರ? ಅವ್ರು ಯಾರ್ದು ಹೆಸರು ಹೇಳಿದ್ರು, ಅದು ಹೇಳ್ತಾ ಇಲ್ಲ ಇಲ್ಲಿ. ಬಟ್ ಹಿ ಸೆಡ್ ಹಿ ಸರ್ಚಿಂಗ್ ಫಾರ್ ಗಾಡ್. ಹೂ ಆರ್ ದೀಸ್ ಹ್ಯೂಮನ್ಸ್? ಮನುಷ್ಯರು ಯಾರು? ದೇವರು ಕೇಳ್ಕೊಂಡು ಬರ್ತಾ ಇದ್ದಾನೆ. ಅದಕ್ಕೆ ದಟ್ ಈಸ್ ಮೈ ಜರ್ನಿ ಸರ್. ಇನ್ ದಟ್ ಒನ್ ಮೋರ್ ಲಾಸ್ಟ್ ಪಾಯಿಂಟ್ ಐ ಟೆಲ್ ಯು. ನಾವು ಒಂದು ಓಮ್ ಚಾಂಟಿಂಗ್ ದು ಲಾರ್ಜೆಸ್ಟ್ ಗ್ರೂಪ್ ಆಫ್ ಓಮ್ ಚಾಂಟಿಂಗ್ ವರ್ಲ್ಡ್ ರೆಕಾರ್ಡ್ಗೆ ನಾವು ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಜೆಟ್ನು ಇದೆ ಅದು ಇವೆಂಟ್ ಮಾಡೋಕ್ಕೆ. ನೀವೆಲ್ಲ ಸಪೋರ್ಟ್ ಕೊಟ್ರೆ ಅದು ಬಿಗ್ ಆಗಿ ನಾವು ಮಾಡ್ಬೋದು. ಇಮ್ಯಾಜಿನ್ ದ ಎಂಟೈರ್ ಫುಲ್ ಥಿಂಕ್ ಕಾಲಿಂಗ್ ಔಟ್ ಬ್ರಹ್ಮಾಂಡಸ್ ನೇಮ್. ಅವಾಗ ಅವ್ರು ನೋಡಿ ಎಲ್ಲ ಎಷ್ಟೊಂದು ಜನ ನನ್ನ ಹೆಸರು ಕರೀತಾ ಇದ್ದಾರೆ, ನೋಡೋಣ ಏನ್ ಬೇಕಂತ. ಅದು ಗಾಡ್ ಬ್ಲೆಸ್ ಯು ಸರ್, ಗಾಡ್ ಬ್ಲೆಸ್ ಯು ಸರ್, ರಿಯಲಿ ಗಾಡ್ ಬ್ಲೆಸ್ ಯು ಸರ್. ಸೊ ದಟ್ ಈಸ್ ದ ಎಕ್ಸಾಕ್ಟ್ ರೀಸನ್. ಅದು ದೇವರೇ ನಮಗೆ ಬಚಾವ್ಸ್ ಮಾಡ್ಬೋದು. ಅದಕ್ಕೆ ನಾನು ಈ ವಿಡಿಯೋನಲ್ಲಿನೂ ಹೇಳಿದ್ದೀನಿ, ಓನ್ಲಿ ಗಾಡ್ ಕ್ಯಾನ್ ಸೇವ್ ಅಸ್, ನೋ ಬಡಿ ಎಲ್ಸ್ ಹ್ಯಾಸ್ ದ ಕೆಪಾಸಿಟಿ. ಸೊ ಇಫ್ ಯು ಅಹಂ ಬ್ರಹ್ಮಾಸ್ಮಿ ಅಂತ ಗೊತ್ತಾಗಿದೆ ನಿಮಗೆ, ದೆನ್ ಪ್ಲೀಸ್ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಿ, ರೋಡ್ ಬಿಲ್ಡ್ ಮಾಡೋಣ. ಥ್ಯಾಂಕ್ ಯು ಸರ್. ಎನಿ ಅದರ್ ಕ್ವೆಶನ್ಸ್ ಯು ಲೆಟ್ ಮೀ ನೋ. ಸೊ ನಾನು ಗಿಟಾರ್ನು ಟೀಚ್ ಮಾಡ್ತೀನಿ. ಅದಕ್ಕೆ ನಿಮಗೆ ಬಿಫೋರ್ ಐ ಪ್ಲೇ ವಾಟ್ ಐಮ್ ಪ್ಲೇಯಿಂಗ್, ಐ ಜಸ್ಟ್ ಟೆಲ್ ಯು ವಾಟ್ ಆರ್ ದ ಟೆಕ್ನಿಕ್ಸ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಫಸ್ಟ್ ಇದು ಟ್ಯೂನಿಂಗ್ ಚೇಂಜ್ ಆಗಿದೆ. ವಿ ಆರ್ ಯೂಸಿಂಗ್ ಅ ಡ್ರಾಪ್ ಇ ಟ್ಯೂನಿಂಗ್ ಅಂತ. ಸೊ ದ ಲಾಸ್ಟ್ ಸ್ಟ್ರಿಂಗ್, ಫಸ್ಟ್ ಸ್ಟ್ರಿಂಗ್ ಅಂಡ್ ದ ಥರ್ಡ್ ಸ್ಟ್ರಿಂಗ್ ಇಸ್ ದ ಸೇಮ್ ಸೌಂಡ್. ಆವಾಗ ಏನಾಗುತ್ತೆ, ದಿಸ್ ಗಿಟಾರ್ ವಿಲ್ ಟರ್ನ್ ಫ್ರಮ್ ಅ ಗಿಟಾರ್ ಟು ಅ ಸಿತಾರ್. This is one of the techniques, dropping D. Next one is harmonics. Okay, so these are harmonics. So then we also have